ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ರಾಜಣ್ಣ ಅವರು ನೀಡ್ತಾ ಇರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆಯೇ ಇವತ್ತು ಡಿ.ಕೆ. ಸುರೇಶ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನೇನು ಚರ್ಚೆಯಾಗಿದೆ, ಏನೇನು ಡೀಟೇಲ್ ಸಿಗ್ತಾ ಇದೆ? ಮಧುಕರ್, ಈ ಹಿಂದೆ ಈ ವಿಚಾರದಲ್ಲಿ ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಇರ್ಬೋದು, ಈ ವಿಚಾರ ಟಾಕ್ ವಾರ್ಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಧ್ಯಪ್ರವೇಶ ಮಾಡಿ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ತಮ್ಮ ಕೆಲಸವನ್ನ ಮಾಡಿ ಎನ್ನುವಂಥ ಒಂದು ಎಚ್ಚರಿಕೆಯನ್ನ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನೆ ಮಾಡಿದ್ರು. ಅದಾದ ಬಳಿಕ ಎಲ್ಲ ಸಚಿವರುಗಳು ಬಹಿರಂಗವಾಗಿ ಮಾತನಾಡುವಂಥದ್ದಕ್ಕೆ ಬ್ರೇಕ್ ಹಾಕಿದ್ರು. ಆಮೇಲೆ ಯಾವುದೇ ಡೆವಲಪ್ಮೆಂಟ್ಗಳು ನಡೆದಿರಲಿಲ್ಲ. ಸೊ ಈಗ ಮತ್ತೆ ಹೈಕಮಾಂಡ್ ಭೇಟಿಯ ಬಳಿಕ ಸಚಿವರುಗಳು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಈಗಿನ ಟಾಕ್ ವಾರ್ ಇನ್ನು ಬೇರೆಯ ಸ್ವರೂಪಕ್ಕೆ ತಿರುಗಿಕೊಂಡಿದೆ. ಯಾಕೆಂದ್ರೆ ರಾಜಣ್ಣ ಮತ್ತು ಜಿ.ಸಿ. ಚಂದ್ರಶೇಖರ್ ಅವರ ನಡುವಿನ ಟಾಕ್ ವಾರ್ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ರಾಜಣ್ಣ ಮಾತನಾಡ್ತಾ ಇರುವಂತಹ ಧಾಟಿ ಇರ್ಬೋದು, ಇದೆಲ್ಲವೂ ಕೂಡ ಇನ್ನೊಂದು ಹಂತಕ್ಕೆ ಅಂದ್ರೆ ಎಕ್ಸ್ಟ್ರೀಮ್ಗೆ ಹೋಗ್ತಾ ಇರುವಂತಹ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ಸೊ ಹೀಗಾಗಿ ಡಿ.ಕೆ. ಸುರೇಶ್ ಮತ್ತು ಕುಣಿಗಲ್ ಶಾಸಕ ರಂಗನಾಥ್ ಇಬ್ರು ಕೂಡ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರರೇ ಆಗಿರುವಂತಹ ಡಿ.ಕೆ. ಸುರೇಶ್ ಅವರು ಇವತ್ತು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಪದೇ ಪದೇ ಈ ಹೇಳಿಕೆಗಳು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷ ಸಂಘಟನೆಗೂ ಡ್ಯಾಮೇಜ್ ಆಗ್ತಾ ಇದೆ ಮತ್ತು ಕಾರ್ಯಕರ್ತರಲ್ಲೂ ಕೂಡ ಭಿನ್ನ ಅಭಿಪ್ರಾಯಗಳು ಮೂಡಲಿಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಕಾರ್ಯಕರ್ತರಲ್ಲೂ ಕೂಡ ಬಣ ರಾಜಕೀಯ ಅನ್ನುವಂಥದ್ದು ಶುರುವಾಗುತ್ತೆ. ಕಾರ್ಯಕರ್ತರ ಮಧ್ಯೆ ಗೊಂದಲಗಳು ಉಂಟಾಗ್ತಾ ಇದೆ. ಹೀಗಾಗಿ ಇಂಥ ಗೊಂದಲಗಳ ಹೇಳಿಕೆಗಳಿಗೆ, ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಖರ್ಗೆ ಅವರು ಕೂಡ ತೆರಳಿದ್ದಾರೆ. ಅಂದ್ರೆ ಇದು ಎಲ್ಲಿ ತನಕ ಹೋಗುತ್ತೋ ಹೋಗ್ಲಿ ನೋಡೋಣ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಖರ್ಗೆ ಅವರು ಬಂದಿದ್ದಾರಾ, ಅಥವಾ ಹೈಕಮಾಂಡ್ ಅಂದ್ರೆ ನಾನೇ ವಾರ್ನಿಂಗ್ ಮಾಡಿದ ಮೇಲೂ ಕೂಡ ಮತ್ತೆ ಇದು ಪುನರಾವರ್ತನೆ ಆಗ್ತಾ ಇದೆ, ಹೀಗಾಗಿ ನಾನು ವಾರ್ನಿಂಗ್ ಮಾಡೋದು ಸರಿ ಇಲ್ಲ, ಇನ್ಮೇಲೆ ಏನಾದರೂ ಆಕ್ಷನ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಏನಾದರೂ ಖರ್ಗೆ ಇದ್ದಾರಾ ಗೊತ್ತಿಲ್ಲ. ಆದ್ರೆ ರಾಜಣ್ಣ ಅವರ ಹೇಳಿಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳು, ಈ ಎಲ್ಲ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂಥ ಮನವಿಯನ್ನ ಡಿ.ಕೆ. ಸುರೇಶ್ ಮಾಡಿದ್ದಾರೆ. ಸೊ ಹೀಗಾಗಿ ಎಐಸಿಸಿ ಅಧ್ಯಕ್ಷರಿರ್ಬೋದು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಎಐಸಿಸಿ ನಾಯಕರನ್ನ ಭೇಟಿಯಾದ ಬಳಿಕ ರಾಜಣ್ಣ ಅವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವಂತ ಮಾತನಾಡಿದ್ದಾರೆ. 5 ವರ್ಷ ಅವರೇ ಮುಂದುವರಿಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನೋದಂತೂ ಸತ್ಯ. ಈ ರೀತಿ ಏನಾದರೂ ವಾರ್ನಿಂಗ್ ಕೊಡಬೇಕಾಗಿದ್ರೆ ಖರ್ಗೆ ಅವರು ಇಲ್ಲೇ ವಾರ್ನಿಂಗ್ ಕೊಟ್ಟು ಇದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗಬಹುದಾಗಿತ್ತು. ಅಥವಾ ಇದು ಎಲ್ಲಿ ತನಕ ಹೋಗುತ್ತೋ ನೋಡೋಣ, ವಾರ್ನಿಂಗ್ ಕೊಡೋದಕ್ಕಿಂತ ಆಕ್ಷನ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಈಗ ಎಐಸಿಸಿ ಗಮನದಲ್ಲಿ ಏನಾದರೂ ಇರಬಹುದು. ಆ ಕಾರಣಕ್ಕಾಗಿ ಯಾರಿಗಾದ್ರೂ ನೋಟಿಸ್ ಕೊಟ್ರೆ, ಈ ಬಹಿರಂಗವಾಗಿ ಮಾತನಾಡ್ತಾ ಇರುವವರ ವಿರುದ್ಧ ನೋಟಿಸ್ ಕೊಡೋದು ಅಥವಾ ಶಿಸ್ತು ಉಲ್ಲಂಘನೆಯ ಕಾರಣಕ್ಕಾಗಿ ಅವರಿಂದ ಕಾರಣ ಕೇಳುವ ವರದಿ ಪಡೆದುಕೊಳ್ಳುವಂಥದ್ದು, ಈ ತರದ ಏನಾದರೂ ಹಂತಕ್ಕೆ ಮುಂದಾದಾಗ ಬಹುಶಃ ಇದೆಲ್ಲ ತಣ್ಣಗಾಗ್ಬೋದು ಅನ್ಸುತ್ತೆ. ಎಐಸಿಸಿ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.